ನಮಸ್ಕಾರ ವೀಕ್ಷಕರೇ, ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೋಮತಿ ಚಕ್ರದ ಮಹತ್ವ ತಿಳ್ಕೊಳ್ಳೋಣ. ಗೋಮತಿ ಚಕ್ರಗಳನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಗೋಮತಿ ಚಕ್ರಗಳನ್ನು ಪೂಜಿಸುವುದರಿಂದ ಮನೆಯಲ್ಲಿ ಹಣ, ಸಮೃದ್ಧಿ, ಉತ್ತಮ ಆರೋಗ್ಯದಿಂದ ಆಶೀರ್ವದಿಸಲ್ಪಡುತ್ತದೆ ಎಂದು ನಂಬಲಾಗಿದೆ. ಗೋಮತಿ ಚಕ್ರ ಮತ್ತು ಸಾಲಿಗ್ರಾಮ ಒಟ್ಟಿಗೆ ಇಟ್ಟು ಪೂಜೆ ಮಾಡಿದರೆ ಹೋದ ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳೆಲ್ಲ ನಾಶವಾಗುತ್ತದೆ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ತಾಯಿ ಲಕ್ಷ್ಮಿಯ ಕೃಪೆಯಾಗುತ್ತದೆ ಎಂದು ನಂಬಲಾಗುತ್ತದೆ. ಗೋಮತಿ ಚಕ್ರ ವಿಷ್ಣುವಿಗೆ ಪ್ರಿಯವಾದ ವಸ್ತು. ಭಗವಾನ್ ವಿಷ್ಣು ಸರ್ವೋಚ್ಚ ರಕ್ಷಕ. ಆದ್ದರಿಂದ ಗೋಮತಿ ಚಕ್ರ ಮನೆಯಲ್ಲಿ ಇರಿಸುವುದರಿಂದ ರಕ್ಷಣೆ ಮತ್ತು ಉತ್ತಮ ಆರೋಗ್ಯ ದೊರೆಯುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸಲು ತಾಯಿತಗಳನ್ನಾಗಿ ಅಥವಾ ಲಾಕೆಟ್ಗಳನ್ನಾಗಿ ಮಾಡಿ ಗೋಮತಿ ಚಕ್ರವನ್ನು ಧರಿಸುವುದರಿಂದ ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ಸಿಗುತ್ತದೆ ಮತ್ತು ಉತ್ತಮ ಆರೋಗ್ಯ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ. ಇನ್ನು ಕಣ್ಣು ದೃಷ್ಟಿ ತೆಗೆಯೋದಕ್ಕೆ 11 ಗೋಮತಿ ಚಕ್ರಗಳನ್ನು ತೆಗೆದುಕೊಂಡು ಅವುಗಳನ್ನು ಗಂಗಾಜಲದಲ್ಲಿ ಶುದ್ಧಪಡಿಸಿ ನಿಮ್ಮ ತಲೆಯ ಮೇಲೆ ಕುಟುಂಬ ಸದಸ್ಯರ ತಲೆಯ ಮೇಲೆ 7 ಬಾರಿ ಈ ಥರ ತಿರುಗಿಸಿ, ಅಂದರೆ ಪ್ರದಕ್ಷಿಣೆ ಹೇಗೆ ತಲೆ ಮೇಲೆ ತಿರುಗಿಸ್ತೀವಲ್ವ, ಕೈಯಿಂದ ತಿರುಗಿಸಿ ನಂತರ ಯಾವುದಾದ್ರೂ ಕೆರೆಯಲ್ಲೋ ನೀರಲ್ಲೋ ಒಂದೊಂದಾಗಿ ಎಸೆದು ತಿರುಗಿ ನೋಡದೆ ಮನೆಗೆ ಬರಬೇಕು. ಅದನ್ನು ಮಾಡೋದ್ರಿಂದ ಕಣ್ಣು ದೃಷ್ಟಿ ಹೊರಟೋಗುತ್ತದೆ ಅಂತ ನಂಬ್ತಾರೆ. ಆಮೇಲೆ ಅಡಿಪಾಯ ಹಾಕುವಾಗ 11 ಗೋಮತಿ ಚಕ್ರವನ್ನು ಹಾಕಿ ಕಟ್ಟುವುದರಿಂದ ಮನೆ ಕೆಲಸ ಸಾಂಗವಾಗಿ ಆಗುತ್ತದೆ ಎಂದು ನಂಬುತ್ತಾರೆ. ಈಗಾಗಲೇ ಮನೆ ಕಟ್ಟಿದರೆ ಆಗ್ನೇಯ ಮೂಲೆಯಲ್ಲಿ ಗೋಮತಿ ಚಕ್ರ ಇರಿಸೋದ್ರಿಂದ ನಕಾರಾತ್ಮಕ ಶಕ್ತಿಗಳು ಹೊರಟೋಗುತ್ತೆ ಅಂತ ನಂಬ್ತಾರೆ. ಆಮೇಲೆ ಹೊಸ ಗೋಮತಿ ಚಕ್ರವನ್ನು ತೆಗೆದುಕೊಂಡು ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ತೊಳೆದು ಶುದ್ಧ ನೀರಿನಿಂದ ತೊಳೆದು ಬಿಸಿನಲ್ಲಿ ಒಣಗಿಸಿ ಪೂಜೆ ಮಾಡಬೇಕು. ಗಂಗಾಜಲ ಇದ್ದರೆ ಇನ್ನೂ ಒಳ್ಳೆಯದು. ಗಂಗಾಜಲದಿಂದ ಪೂಜೆ ಮಾಡ್ಬೋದು. ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ಪರ್ಸಲ್ಲಿ ಹಣ ಇರಿಸುವ ಕಡೆ ಇಡೋದ್ರಿಂದ, ದೇವರ ಜಗಲಿ ಮೇಲೆ ಇಟ್ಟು ದಿವಸನೂ ಪೂಜೆ ಮಾಡೋದ್ರಿಂದ ತಾಯಿ ಲಕ್ಷ್ಮಿಯ ಅನುಗ್ರಹವಾಗಿ ಮನೆಯಲ್ಲಿ ಸಮೃದ್ಧಿ ಇರುತ್ತೆ ಅಂತ ನಂಬ್ತಾರೆ. ಮಕ್ಕಳಿಗೆ ರಕ್ಷಣೆಗಾಗಿ ಉಂಗುರ ಅಥವಾ ಲಾಕೆಟ್ ಥರ ಮಾಡಿ ಹಾಕೋದ್ರಿಂದ ಅವರ ಆರೋಗ್ಯ ಉತ್ತಮವಾಗಿರುತ್ತದೆ. ಆಮೇಲೆ ಏಕಾಗ್ರತೆಗೋಸ್ಕರ ಈ ಥರ ಏನಾದರೂ ಲಾಕೆಟ್ನ ಮಾಡಿ, ಇದು ಆನ್ಲೈನಲ್ಲೂ ಕೂಡ ಸಿಗುತ್ತದೆ. ಗೋಮತಿ ಚಕ್ರದ ಲಾಕೆಟನ್ನು ಮಾಡಿಸಿ ತಾಯಿ ಸರಸ್ವತಿ ದೇವಿಯ ಮುಂದೆ ಇರಿಸಿ ವಿದ್ಯಾಮಂತ್ರವನ್ನು ಪಠಿಸಬೇಕು. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭ್ಯಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಂತ 108 ಬಾರಿ ಪಠಿಸಿ ನಂತರ ಮಕ್ಕಳ ಕೊರಳಿಗೆ ಹಾಕಬೇಕು. ಇದರಿಂದ ಅವರ ಏಕಾಗ್ರತೆ ಹೆಚ್ಚಾಗುತ್ತದೆ. ಆಮೇಲೆ ಬುದ್ಧಿಮಟ್ಟತೆಯೂ ಕೂಡ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಆಮೇಲೆ ಮಾಟ ಮಂತ್ರ ಏನಾದರೂ ರಕ್ಷಣೆ ಬೇಕಿತ್ತಂತಂದರೆ ಇದನ್ನು ಧರಿಸಬೇಕು. ವ್ಯವಹಾರದಲ್ಲಿ ಬೆಳವಣಿಗೆ ತರಲು, ಆಮೇಲೆ ಹಣಕಾಸಿನ ವಿವಾದ ಅಥವಾ ಕಾನೂನಿನ ಹೋರಾಟ, ನ್ಯಾಯಾಲಯದಲ್ಲಿ ಏನಾದರೂ ಪ್ರಕರಣವಿದ್ದರೆ ಲಾಕೆಟ್ ಅಥವಾ 11 ಗೋಮತಿ ಚಕ್ರವನ್ನು ಪರ್ಸಲ್ಲಿ ಇಟ್ಕೊಂಡು ಹೋಗೋದ್ರಿಂದ ನಿಮಗೆ ಜಯ ಸಿಗುತ್ತದೆ ಅಂತ ನಂಬಿಕೆ ಇದೆ. ಇದೆಲ್ಲವೂ ಗೋಮತಿ ಚಕ್ರದ ಮಹತ್ವಗಳು. ಇದನ್ನು ನಾವು ಅನುಸರಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಲಾಕೆಟನ್ನು ಶುಕ್ರವಾರ ಧರಿಸಿದರೆ ತುಂಬಾ ಒಳ್ಳೆಯದು. ಈ ಥರ ದೇವ್ರ ಮುಂದೆ ಇಟ್ಟು ನೀವು ಕೂಡ ಪೂಜೆ ಮಾಡಿ ಗೋಮತಿ ಚಕ್ರನ ಮನೆಯಲ್ಲಿಡೋದು ತುಂಬಾ ಶ್ರೇಯಸ್ಸು. ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ನೀವು ಗೋಮತಿ ಚಕ್ರ ಆಗಲೇ ಇಟ್ಟು ಪೂಜೆ ಮಾಡ್ತಾ ಇದ್ದೀರಂದರೆ ಶುಕ್ರವಾರ ಪೂಜೆ ಮಾಡಿ ತುಂಬಾ ಒಳ್ಳೆಯದು. ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.